ಶಾಸಕರು ಮಾತ್ರ ಡಿಕೆ ಪರವಾಗಿ ಮಾತಾಡ್ತಿರೋದು. ಮಾತಾಡ್ತೀನಿ ಬಸವರಾಜ್. ಪವರ್ ಫೈಟ್ ಕ್ಲೈಮ್ಯಾಕ್ಸ್ ನಡುವೆ ಕೆಎನ್ ರಾಜಣ್ಣನವರು ಸಂದೇಶವನ್ನ ರವಾನಿಸಿದ್ರ ಹೈಕಮಾಂಡ್ಗೆ. ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್ ಎಂದ ಮಾಜಿ ಸಚಿವ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ಗೆ ಅಸ್ತಿತ್ವವೇ ಇಲ್ಲ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ಪವರ್ ಫೈಟ್ ಕ್ಲೈಮ್ಯಾಕ್ಸ್ ನಡುವೆ ಕೆಎನ್ ರಾಜಣ್ಣ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಹೈಕಮಾಂಡ್ಗೆ ಸಂದೇಶವನ್ನ ರಾಜಣ್ಣ ರವಾನಿಸಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಪಾರ್ಟಿಯೇ ಇಲ್ಲ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ. ಹೀಗಾಗಿ ರಾಜಣ್ಣನವರ ಮಾತು, ಕೆಲ ಶಾಸಕರುಗಳ ಮಾತು, ಇದೆಲ್ಲವನ್ನ ಗಮನಿಸಿ ಗ್ರೌಂಡ್ ರಿಯಾಲಿಟಿ ಏನು ಇದೆ ಅನ್ನೋದನ್ನ ಚರ್ಚೆ ಮಾಡಿ ಕೊನೆಗೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ರಾಜಣ್ಣನವರ ಮಾತನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ರಾಜಣ್ಣನವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದವರು, ಅನಂತರ ಅವ್ರನ್ನ ಕಾರಣಾಂತರಗಳಿಂದ ಪಕ್ಷದಿಂದ ಹೊರಗಡೆ ಹಾಕಲಾಗಿದೆ. ಹೀಗೆಲ್ಲ ಇರುವಾಗ ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವ. ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವ. ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವ. ರಾಜಣ್ಣನವರು ಮಂತ್ರಿ ಆಗಿದ್ರು. ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ಕೂಡ ಅವ್ರು ಆಡಿರುವಂಥ ಕೆಲವು ಮಾತುಗಳಿಂದ ಅವ್ರನ್ನ ಕೆಳಗಿಳಿಸಿದ್ರು ಅನ್ನೋದು ಒಂದು ವಿಚಾರ. ರಾಜಣ್ಣನವರು ಪ್ರಭಾವಿ ಮುಖಂಡರು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯರು, ಪ್ರಭಾವಿ ಮುಖಂಡರು. ರಾಜಣ್ಣನವರ ಮಾತನ್ನ ಅಷ್ಟು ಲಘುವಾಗಿ ಪರಿಗಣಿಸುವ ಹಾಗೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರು, ಪ್ರಭಾವಿ ನಾಯಕರು ರಾಜಣ್ಣವರು. ಅವರದ್ದೇ ಆದಂಥ ಹಿಡಿತ ಇದೆ. ಅವ್ರು ಹೇಳಿರೋದು ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್ ಅಂತೇಳಿ. ಅವರ ಮಾತನ್ನು ಕೂಡ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸುತ್ತೆ ಅನ್ನೋದು. ಅಗೇನ್ ನೇರ ಸಂಪರ್ಕದಲ್ಲಿ ಬಸವರಾಜು, ರಾಜಣ್ಣನವರು ಹೇಳದಂಗೆ ನೋ ಕಾಂಗ್ರೆಸ್, ನೋ ಸಿದ್ದರಾಮಯ್ಯ ಅಂತ. ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್ ಅಂತ ಹೇಳಿರೋದವರು. ಬಹುಶಃ ಇದೆಲ್ಲವೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಅಲ್ವಾ ಬಸವರಾಜ್? ಖಂಡಿತ ರಂಜಿತ್. ರಾಜಣ್ಣವರ ಹೇಳಿಕೆ ಅಂತ ಅಷ್ಟೇ ಅಲ್ಲ, ರಾಜಣ್ಣವರ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಲವಿದೆ. ಒಂದು ಅಹಿಂದ ನಾಯಕರು ಇದ್ದಾರೆ ಅನ್ನುವಂಥದ್ದು ಮತ್ತು ಪೂರ್ಣ ಪ್ರಮಾಣದ ಬೆಂಬಲ ಸಿಕ್ಕಿರೋ ಕಾರಣಕ್ಕಾಗಿ ಆ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕಿತ್ತಾಟದ ಮೂಲಕ ಅದನ್ನು ಅಸ್ಥಿರಗೊಳಿಸುವಂಥ ಕೆಲಸಗಳಾಗಬಾರ್ದು. ಮತ್ತು ಸಿದ್ದರಾಮಯ್ಯ ಅವರಿಗೆ ಇದು ಕೊನೆ ಚುನಾವಣೆ ಆಗಿರೋದ್ರಿಂದ ಅವರನ್ನು ಒಂದು ರೀತಿಯಲ್ಲಿ ಗೌರವವಾಗಿ ಕಳಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ, ಅದು ಸೂಕ್ಷ್ಮವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಧಕ್ಕೆ ಆಗದ ಹಾಗೆ ಈಗಾಗಲೇ ನಡೆದುಕೊಳ್ತಾ ಇದೆ ಕೂಡ. ಆದರೆ ಒಂದು ಏಕಾಏಕಿ ಅವರನ್ನು ಸಿದ್ದರಾಮಯ್ಯ ಅವ್ರನ್ನ ಅಧಿಕಾರದಿಂದ ಇಳಿಸೋಕೆ ಸಾಧ್ಯ ಆಗಲ್ಲ. ಅವ್ರನ್ನ ಇಳಿಸಬೇಕಾದ್ರೆ ಗೌರವಯುತವಾಗಿ ಇಳಿಸಬೇಕಾಗುತ್ತೆ. ಒಂದು ಟೈಮ್ ಬಾಂಡನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಇಷ್ಟು ದಿನ ನಿಮಗೆ ಅವಕಾಶ ಇದೆ, ಆ ಅವಕಾಶವನ್ನು ನೀವು ಬಳಸಿಕೊಂಡು ಆಡಳಿತವನ್ನು ಮಾಡಿ ಇಷ್ಟರೊಳಗೆ ಆದಮೇಲೆ ನೀವು ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನುವಂಥದ್ದು ಒಂದು ಟೈಮ್ ಬಾಂಡನ್ನು ಫಿಕ್ಸ್ ಮಾಡಬಹುದು. ಇಲ್ಲದೆ ಹೋದರೆ ಇಲ್ಲ, ನಮಗೆ DK ಶಿವಕುಮಾರ್ ಅವ್ರಿಗಿಂತ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ಅನ್ನುವಂಥದ್ದು ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಆದರೆ ಅವ್ರನ್ನ ಪೂರ್ಣ ಅವಧಿಗೆ CM ಆಗಿ ಮುಂದುವರಿಯೋಕೆ ಅವಕಾಶವನ್ನು ಕೊಡಬಹುದು. ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮತ್ತು DK ಶಿವಕುಮಾರ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಮುಂದಿನ ದಿನಗಳಲ್ಲಿ, ಮತ್ತು ಸಿದ್ದರಾಮಯ್ಯ ಅವರಿಗೆ ಅವಮಾನ ಮಾಡಿ ಇಳಿಸಿದ್ರೆ ಅದು ಎಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲವೂ ಕೂಡ ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಗಂಭೀರವಾದಂಥ ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ. ಜೊತೆಗೆ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷವನ್ನು ನಾವು ಕಟ್ಟಬೇಕು ಅನ್ನೋದಾದ್ರೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದು ಬೇಡ, ಸ್ವಲ್ಪ ಸಮಯ ತೆಗೆದುಕೊಂಡು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲವನ್ನು ಕೂಡ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಒಂದು ನಿರ್ಧಾರ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆಯಾ ನಾಯಕರ ಪರವಾಗಿ ಆಯಾ ನಾಯಕರು, ಒಂದಷ್ಟು ಶಾಸಕರು ಧ್ವನಿಯನ್ನು ಎತ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯ ಪರವಾಗಿ ರಾಜಣ್ಣ ಸೇರಿದಂತೆ ಒಂದಷ್ಟು ಮಂತ್ರಿಗಳು, ಶಾಸಕರು ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಪರವಾಗಿ ಹೊಸದಾಗಿ ಶಾಸಕರು ಏನಿದ್ದಾರೆ ಅವರು ಕೂಡ ಧ್ವನಿ ಎತ್ತುವ ಮೂಲಕ ತಮ್ಮ ನಾಯಕರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸವಾಲು. ಈ ಸವಾಲನ್ನ ಎಷ್ಟು ಮಟ್ಟಿಗೆ ಅದು ಎದುರಿಸಿ ಗೆಲ್ಲುತ್ತೆ ಅನ್ನೋದನ್ನ ಕಾದಬೇಕಾಗುತ್ತೆ ರಂಜಿತ್. ಬಸವರಾಜು, ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಹೋದಂಗೆ
ಇವರೆಲ್ಲರೂ ಕೂಡ ಈಗ ಒಮ್ಮತದಿಂದ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದಾದ್ರೆ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಏನು ಹೇಳಿ ಕಳಿಸ್ಬೋದು ಇವರಿಗೆ? ಸಮಯ ಕೇಳ್ಬೋದಾ ಅಥವಾ ಹೈಕಮಾಂಡೇ ಹೇಳಿದೆ ಈಗ ಸದ್ಯಕ್ಕೆ ಹೊಂದಾಣಿಕೆಯಿಂದ ಮುಂದುವರಿಯಿರಿ ಅಂತ ಹೇಳಿದೆ ಹೈಕಮಾಂಡ್. ಹೀಗಲ್ಲಿರುವಾಗ ಏನು ಹೇಳ್ಬೋದು, ಏನು ಅಶ್ಯೂರೆನ್ಸ್ ಕೊಡ್ಬೋದು ಇವರಿಗೆ ಬಸವರಾಜ್? ಬಹಳ ಪ್ರಮುಖವಾಗಿ ಶಾಸಕರನ್ನ ಅಷ್ಟು ಸುಲಭವಾಗಿ ಕಡೆಗಣಿಸುವ ಹಾಗಿಲ್ಲ. ನಾನು ಈಗಾಗಲೇ ಹೇಳಿದೆ, ಶಾಸಕರು ಬಂದಾಗ ಅವರ ಮನವಿಯನ್ನು ಕೇಳಲೇಬೇಕಾಗುತ್ತೆ. ಹೈಕಮಾಂಡ್ ಮನವಿಯನ್ನು ಕೇಳಿ ಅವರಿಗೆ ಸಮಾಧಾನಕರವಾದಂಥ ಉತ್ತರವನ್ನು ಕೊಟ್ಟು ಕಳಿಸ್ಬೇಕಾಗುತ್ತೆ. ಹೌದು, ನೀವು ನಾಯಕರೇ ಇಬ್ಬರು ಉತ್ತಮವಾದಂಥ ನಾಯಕರೇ, ಇಬ್ಬರು ಕೂಡ ಕಾಂಗ್ರೆಸ್ಗೆ ಬೇಕಾದಂಥವರು, ಸದ್ಯದ ಪರಿಸ್ಥಿತಿಗಳು ಈ ಥರ ಇದ್ದಾವೆ, ಸದ್ಯಕ್ಕೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಅಲ್ಲಿವರೆಗೂ ಕೂಡ ನೀವು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥದ್ದು. ಜೊತೆಗೆ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ಮುಂದಿನ ದಿನಗಳಲ್ಲಿ ಕರೀತೇವೆ, ಅಲ್ಲಿ ಎಲ್ಲರ ಅಭಿಪ್ರಾಯವನ್ನು ಒಕ್ಕೂರುಳಾಗಿ ತೆಗೆದುಕೊಳ್ತೇವೆ. ಯಾವ ಥರದ ನಿರ್ಧಾರಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಒಟ್ಟಾರೆಯಾಗಿ ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಮಾಧ್ಯಮಗಳು ಸೇರಿದಂತೆ ಇನ್ನುಳಿದಂಥ ಪಕ್ಷದ ಕಾರ್ಯಕರ್ತರಿಗೆ ಆಹಾರವಾಗಬಾರ್ದು. ನೀವು ಮಾಡಿರ್ತಕ್ಕಂಥ ಕೆಲಸಗಳು ಒಂದು ಎಲ್ಲರನ್ನು ಗಮನಿಸ್ತಿರ್ತಾರೆ. ಹಾಗಾಗಿ ಈ ಥರದ ಬೆಳವಣಿಗೆಗಳು ಬೇಡ. ನೀವು ಬಂದಿದ್ದೀರಿ, ನೀವು ಮನವಿಯನ್ನು ನಾವು ಪುರಸ್ಕರಿಸಿದ್ದೇವೆ, ಅದನ್ನು ಮುಂದಿನ ದಿನಗಳಲ್ಲಿ ಆ ಒಂದು ರೀತಿಯಲ್ಲಿ ಅದನ್ನು ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಮಾಡ್ತೇವೆ, ಅಲ್ಲಿವರೆಗೂ ಶಾಂತವಾಗಿರಿ ಅನ್ನುವಂಥ ಒಂದು ಮಾಹಿತಿಯನ್ನು ಮತ್ತು ಅವರಿಗೆ ಶಾಸಕರಿಗೆ ಸಮಾಧಾನ ಮಾಡಿ ಕಳಿಸುವಂಥ ಸಾಧ್ಯತೆಗಳು ಹೈಕಮಾಂಡ್ಗೆ ಇದ್ದಾವೆ. ಅದನ್ನು ಮಾಡಲೇಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಶಾಸಕರಿಗೆ ದಬಾಯಿಸಿ ಕಳಿಸೋಕ್ಕಾಗಲ್ಲ. ಹಾಗೆ ದಬಾಯಿಸಿ ಕಳಿಸಿದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅಂತ ಸ್ವರೂಪಗಳು ಪಡೆದುಕೊಳ್ಳುವಂತ ಸಾಧ್ಯತೆಗಳು. ಬಸವರಾಜ್, ಇನ್ನೊಂದು ವಿಚಾರ, ಸಿದ್ದರಾಮಯ್ಯ ಟೀಮ್ ಏನ್ ಮಾಡ್ತಾ ಇದೆ? ಇದೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಒಂದಿಷ್ಟು ಜನ ಇದ್ದಾರೆ, ಅವರು ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಟೀಮ್ ಮುಂದಿನ ನಡೆ ಏನು ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಟೀಮ್ ಶಾಂತವಾಗಿ ಗಮನಿಸುತ್ತೆ ಎಲ್ಲವನ್ನು ಕೂಡ. ಈಗಾಗಲೇ ಹೈಕಮಾಂಡ್ ಸಿದ್ದರಾಮಯ್ಯವರ ಪರವಾಗಿ ಇರೋದ್ರಿಂದ ಯಾವುದೇ ಒಂದು ನೇತೃತ್ವದ ನಿಯೋಗ ಆಗಲಿ ಮತ್ತೊಂದಾಗಲಿ ಅವ್ರು ಚರ್ಚೆ ಮಾಡಕ್ಕೆ ಸದ್ಯಕ್ಕೆ ಹೋಗ್ಲಿಕ್ಕಿಲ್ಲ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯವರ ಪರವಾಗಿ ಹೈಕಮಾಂಡ್ ನಿಂತ್ಕೊಂಡಿದೆ, ಯಾವುದೇ ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ಒಂದಷ್ಟು ರಣತಂತ್ರವನ್ನು ಸಚಿವರು ಏನಿದ್ದಾರೆ ಅವ್ರ ನೇತೃತ್ವದಲ್ಲಿ ಹೆಣಿತಾನೆ ಇರ್ತಾರೆ. ಈ ತರಹದ ದಾಳ ಉರುಳಿಸಿದಾಗ ನಾವು ಯಾವ ರೀತಿಯಾದಂಥ ದಾಳವನ್ನು ಹೈಕಮಾಂಡ್ ಮಟ್ಟದಲ್ಲಿ ಉರುಳಿಸಬೇಕು ಅಥವಾ ರಾಜ್ಯ ಮಟ್ಟದಲ್ಲಿ ಉರುಳಿಸಬೇಕು, ಶಾಸಕರನ್ನ ಸಂಖ್ಯೆಯನ್ನು ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ದಾಳವನ್ನು ಸಹಜವಾಗಿ ಉಳಿಸ್ತಾನೆ ಇರ್ತಾರೆ. ಆ ನಿಟ್ಟಿನಲ್ಲಿ ಈ ಶಾಸಕರ ನಿಯೋಗ ಹೋಗಿದ್ದ ಡಿ ಕೆ ಶಿವಕುಮಾರ್ ಪರವಾಗಿ ಹೋದ ಬಳಿಕ ಸಹಜವಾಗಿ CM ಅವರ ಬಣ ಕೂಡ ಆಕ್ಟಿವ್ ಆಗುತ್ತೆ. ಶಾಸಕರನ್ನ ಒಂದಷ್ಟು ಹಿಡಿದಿಟ್ಕೊಳ್ಳುವಂಥದ್ದು. ಯಾಕಂದ್ರೆ CM ಬಣಕ್ಕೆ ಒಂದೊಂದಿಷ್ಟು ಶಾಸಕರು ಹೋಗಬಾರ್ದು, ಯಾರು ಅಸಮಾಧಾನಿತ ಶಾಸಕರು ಇರ್ತಾರೆ ಅವರೆಲ್ಲರೂ ಹೋಗಬಾರ್ದು ಮತ್ತು CM ಬಣದಲ್ಲೇ ಇರಬೇಕು. ಮುಂದಿನ ದಿನಗಳಲ್ಲಿ ನಾವು ಕೂಡ ರಣತಂತ್ರವನ್ನು ಹೆಣೆದು ಹೈಕಮಾಂಡ್ಗೂ ಮನವರಿಕೆ ಮಾಡಬೇಕು, ಸಿದ್ದರಾಮಯ್ಯ ಅವರು ರಾಜ್ಯ ಕಾಂಗ್ರೆಸ್ಗೆ ಎಷ್ಟು ಅನಿವಾರ್ಯ ಅನ್ನೋದನ್ನ ಆ ರೀತಿಯಾದಂತಹ ರಣತಂತ್ರಗಳನ್ನು ಹೆಣೆಯುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇದಾವೆ. ರಜಿತ್, ಓಕೆ ಬಸವರಾಜ್, ಶಾಸಕರು ಮಾತ್ರ DK ಪರವಾಗಿ ಮಾತಾಡ್ತೀನಿ. ಬಸವರಾಜ್, ಪವರ್ ಫೈಟ್ ಕ್ಲೈಮ್ಯಾಕ್ಸ್ ನಡುವೆ KN ರಾಜಣ್ಣನವರು ಸಂದೇಶವನ್ನ ರವಾನಿಸಿದ್ರ ಹೈಕಮಾಂಡ್ಗೆ. ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್ ಎಂದ ಮಾಜಿ ಸಚಿವ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ಗೆ ಅಸ್ತಿತ್ವವೇ ಇಲ್ಲ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ಪವರ್ ಫೈಟ್ ಕ್ಲೈಮ್ಯಾಕ್ಸ್ ನಡುವೆ KN ರಾಜಣ್ಣ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಹೈಕಮಾಂಡ್ಗೆ ಸಂದೇಶವನ್ನ ರಾಜಣ್ಣ ರವಾನಿಸಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಪಾರ್ಟಿಯೇ ಇಲ್ಲ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ. ಹೀಗಾಗಿ ರಾಜಣ್ಣನವರ ಮಾತು, ಕೆಲ ಶಾಸಕರುಗಳ ಮಾತು, ಇದೆಲ್ಲವನ್ನ ಗಮನಿಸಿ ಗ್ರೌಂಡ್ ರಿಯಾಲಿಟಿ ಏನು ಇದೆ ಅನ್ನೋದನ್ನ ಚರ್ಚೆ ಮಾಡಿ ಕೊನೆಗೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ರಾಜಣ್ಣನವರ ಮಾತನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ರಾಜಣ್ಣನವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದವರು, ಅನಂತರ ಅವರನ್ನ ಕಾರಣಾಂತರಗಳಿಂದ ಪಕ್ಷದಿಂದ ಹೊರಗಡೆ ಹಾಕಲಾಗಿದೆ. ಹೀಗೆಲ್ಲ ಇರುವಾಗ ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವ. ನಾನು ಆಗ್ಲೇ ಬಿಡು ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವ. ನಾನು ಆಗ್ಲೇ ಬಿಡು ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವ. ರಾಜಣ್ಣನವರು ಮಂತ್ರಿ ಆಗಿದ್ರು,
ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ಕೂಡ ಅವ್ರು ಆಡಿರುವಂಥ ಕೆಲವು ಮಾತುಗಳಿಂದ ಅವ್ರನ್ನ ಕೆಳಗಿಳಿಸಿದ್ರು ಅನ್ನೋದು ಒಂದು ವಿಚಾರ. ರಾಜಣ್ಣನವರು ಪ್ರಭಾವಿ ಮುಖಂಡರು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯರು, ಪ್ರಭಾವಿ ಮುಖಂಡರು. ರಾಜಣ್ಣನವರ ಮಾತನ್ನ ಅಷ್ಟು ಲಘುವಾಗಿ ಪರಿಗಣಿಸುವ ಹಾಗೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರು, ಪ್ರಭಾವಿ ನಾಯಕರು ರಾಜಣ್ಣವರು, ಅವರದ್ದೇ ಆದಂಥ ಹಿಡಿತ ಇದೆ. ಅವ್ರು ಹೇಳಿರೋದು ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್ ಅಂತೇಳಿ. ಅವರ ಮಾತು